ಶಿಕ್ಷಕರೇ, ಇವತ್ತು ಚಾರ್ವಕ ಸುದ್ದಿವಾಹಿನಿ ವಡ್ನಾಳಕ್ಕೆ ಆಗಮಿಸಿದೆ. ಕಾರಣ ಏನಪ್ಪ ಅಂತಂದರೆ, ಕಾಗೋಡು ಭೂಮಿ ಗೇಣಿ ರೈತರ ನೇತಾರರಾದಂಥ ಎಚ್ ಗಣಪತಿಯಪ್ಪ ಅವರ ಮನೆಗೆ ಇತ್ತೀಚೆಗಷ್ಟೇ ಅವರ ಪತ್ನಿ ಮಂಜಮ್ಮ ಅವರು ನಿಧನರಾದರು. ಅವರ ನಿಧನದ ನೆನಪಿಗಾಗಿ ಇವತ್ತು ಇಲ್ಲಿ ಎಲ್ಲರಿಗೂ ಕೂಡ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಿ ಒಂದು ಭೂಮಣ್ಣಿ ಬುಟ್ಟಿ ಪಾರ್ಕ್ ಅಂತ ನಮ್ಮ ಮಾಡಿಬಿಟ್ಟು ಅದರ ನೇತೃತ್ವವನ್ನು ಅವರ ಮಗ ಕೃಷ್ಣ ಅವರು ವಹಿಸಿದ್ದಾರೆ. ನಮಸ್ತೆ ಕೃಷ್ಣ ಅವರೇ. ನಮಸ್ತೆ ಸರ್. ಸರ್, ಈಗ ಅಪ್ಪನ ಬಗ್ಗೆ ಅಮ್ಮನ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಾ? ಅಪ್ಪ ಅಮ್ಮನ ಬಗ್ಗೆ ಇಂಥ ತಂದೆ ತಾಯಿ ಮಕ್ಕಳಾಗಿದ್ದಕ್ಕೆ ದೊಡ್ಡ ಹೆಮ್ಮೆ ಅಂತ ಹೇಳ್ತೀನಿ. ಹೆಮ್ಮೆ ಅಂತೀರಾ? ಜನ್ಮದ ಪುಣ್ಯ ಅಂತ ಹೇಳ್ಬಿಟ್ಟು ತಂದೆಯವರ ಉಳುವನೆ ಹೊಲದೊಡಿಯ ಹೋರಾಟ ವಿಚಾರ ಇರ್ಬೋದು, ಅವರ ಜೊತೆಗೆ ಹೋರಾಟಕ್ಕೆ ಸಾಥ್ ಕೊಟ್ಟಂತ ನಮ್ಮ ಮಾತೃಶ್ರೀ ಇರ್ಬೋದು, ಅವರ ಪಾದಕಮಲಗಳಿಗೆ ಒಟ್ಟಾರೆ ಈಗ ಮುಂದಿನ ದಿನ ಅವರಿಬ್ಬರ ಹೆಸರನ್ನ ನೆನಪಲ್ಲಿ ಇಟ್ಕೊಳ್ಳಿಕ್ಕೆ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ? ಅವರ ಹೆಸರಲ್ಲಿ ನಾವು 11 ಜನ ಗಂಡು ಮಕ್ಕಳು ಹೆಣ್ಮಕ್ಳೆಲ್ಲ ಸೇರ್ಬಿಟ್ಟು, ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ಲರೂ ಸೇರ್ಬಿಟ್ಟು ಯಾವುದೇ ದಾನ ಧರ್ಮ ಬೇರೆಯಿಂದ ತಗೊಳ್ದೆ ನಮ್ಮ ಪರಿಶ್ರಮದಲ್ಲಿ ಪರ್ಸೆಂಟೇಜ್ ಹಣವನ್ನು ಇಟ್ಟು ಅವರ ಒಂದು ಪ್ರಾರ್ಥನಾ ಮಂದಿರ ಟೈಪ್ ನಿರ್ಮಾಣ ಮಾಡಬೇಕು. ಮತ್ತು ಅವರು ಮಾಡಿರುವ ಕೆಲಸಗಳನ್ನ ನಿಮ್ಮ ಮಿತಿಯಲ್ಲಿ ಮಾಡೋದಂತ, ನಿಮ್ಮ ಮಿತಿಯಲ್ಲಿ ಮಾಡೋದು ಅಂತ. ನಮ್ಮ ಮಿತಿಯಲ್ಲಿ ಅಂದ್ರೆ ಅವ್ರು ಮಾಡಿರೋ ಹೋರಾಟಗಳ, ಅವರು ಬದುಕಿ ಬಾಳಿರುವಂತ ಸಂಸ್ಕೃತಿ ಸಂಸ್ಕಾರಕ್ಕೆ ಕಳಂಕ ಬರೆದಿಲ್ಲಂಗೆ ನಾವು 11 ಜನ ಹೆಣ್ಮಕ್ಳು ಗಂಡು ಮಕ್ಕಳು ಬದುಕಬೇಕು, ಅವರ ಸಂಸ್ಕೃತಿ ಸಂಸ್ಕಾರ ಉಳಿಸ್ಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಓಕೆ. ಈ ಒಂದು ನಮ್ಮ ಗಣಪತಿಯಪ್ಪ ಮತ್ತು ಮಂಜಮ್ಮ ಅವರ ಸ್ಮಾರಕ ಸ್ಥಳಕ್ಕೆ ಇವತ್ತು ಗಣಪತಿಯಪ್ಪನವರ ಸಂಗಾತಿ ಮಂಜಮ್ಮನವರ ನೆನಪಿನ ದಿನವನ್ನು ಇವತ್ತು ಆಚರಣೆ ಮಾಡ್ತಿದ್ದಾರೆ. ಇವತ್ತು ಈ ಸ್ಥಳಕ್ಕೆ ಹಿರಿಯ ಪತ್ರಕರ್ತ ನಾಗರಾಜ್ ನೇರ್ಗೆಯವರು ಆಗಮಿಸಿದ್ದಾರೆ. ಅದೇ ರೀತಿ ರೈತ ಹೋರಾಟಗಾರರಾದಂಥ ಮಂಜಪ್ಪನವರು, ಆಮೇಲೆ ನಮ್ಮ ದೇವು ಅವರು, ಆಮೇಲೆ ಮತ್ತು ಮೇಡಮ್ ಜಯಲಕ್ಷ್ಮಿ ಮೇಡಮ್, ರಮೇಶ್ ಅಗಿನ್ಬೈಲು, ರವೀಂದ್ರ, ಇವರೆಲ್ಲ ಬಂದಿದ್ದಾರೆ. ನಾನು ಈಗ ಮೊದಲಿಗೆ ಹಿರಿಯ ಪತ್ರಕರ್ತರಾದಂಥ ನಾಗರಾಜ್ ನೇರ್ಗೆ ಅವರಿಗೆ ಮಾತಾಡಿಸ್ತೀನಿ. ಸರ್, ಈಗ ಒಟ್ಟಾರೆಯಾಗಿ ಗಣಪತಿಯಪ್ಪನವರು ಗೇಣಿ ರೈತರ ಹೋರಾಟದ ರೂವಾರಿಯಾಗಿ ಕೆಲಸ ಮಾಡಿದವರು. ಅವರು ಈ ಥರ ಹೋರಾಟ ಮಾಡಿದಾಗೆಲ್ಲ ಜೈಲಿಗೆ ಹೋದವರು, ಸ್ವಾತಂತ್ರ್ಯ ಹೋರಾಟದಲ್ಲೂ ಜೈಲಿಗೆ ಹೋದವರು, ಅವರ ಬೆನ್ನೆ ನಿಂತವರು ಮಂಜಮ್ಮನವರು. ಒಟ್ಟಾರೆ ಸರ್ ಏನು ಹೇಳಕ್ಕೆ ಬಯಸ್ತೀವಿ ಸರ್ ತಾವು? ಒಂದು ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರ್ತಾರೆ ಅನ್ನೋದು ಒಂದು ವಾಡಿಕೆ. ಆದರೆ ಗಣಪತಿ ಅಪ್ಪರ ಪ್ರಕರಣದಲ್ಲಿ ಅಕ್ಷರಃ ಸತ್ಯ. ಯಾಕಂದರೆ ಗಣಪತಿ ಅಪ್ಪನವರು ಮೂಲತಃ ಶಿವಮೊಗ್ಗ ಜಿಲ್ಲೆಯವರಲ್ಲ, ಅವರು ಉತ್ತರ ಕನ್ನಡ ಜಿಲ್ಲೆಯವರು. ಅವರಿಲ್ಲಿ ಗಾಂವ್ಟಿ ಮೇಸ್ಟ್ರಾಗಿ ಕೆಲಸ ಮಾಡ್ತಾ ಮಂಜಮ್ಮ ಅವರು ಮನೆಯಲ್ಲೇ ಒಂದು ಶಾಲೆ ಆರಂಭ ಆಗುತ್ತೆ. ಆ ಶಾಲೆಯಲ್ಲಿ ಅವರು ಶಿಕ್ಷಕರಾಗಿ ಇರ್ತಾರೆ. ಅಲ್ಲೇ ಮಂಜಮ್ಮ ಅವ್ರ ವಿವಾಹವಾಗಿ ಅದೇ ಕುಟುಂಬ, ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ನಾವು ಮನೆಯಾಳ್ತನಕ್ಕೆ ಅಂತ ಅಂತೀವಿ, ಆ ಪದ್ಧತಿಯಲ್ಲಿ ಅವರು ಈ ಊರಿಗೆ ಬಂದು ನೆಲೆ ಊರಿದಂಥವ್ರು. ಇಡೀ ಹೋರಾಟಕ್ಕೆ ಆಶ್ರಯ ಮತ್ತು ಸ್ಫೂರ್ತಿ ಮತ್ತು ಶಕ್ತಿ ಎಲ್ಲದೂ ಕೂಡ ಮಂಜಮ್ಮ ಆಗಿದ್ದರು. ಮಂಜಮ್ಮವರ ಮನೆ ಆಗಿತ್ತು. ಹಾಗಾಗಿ ಈ ದೊಡ್ಡ ಹೋರಾಟದ ಹಿಂದಿನ ಪ್ರೇರಕ ಶಕ್ತಿ ಮಂಜಮ್ಮವರು. ಇವತ್ತು ಗಣಪತಿ ಅಪ್ಪನವರಿಗೂ ಕೂಡ ಇತ್ತೀಚಿನ ವರ್ಷಗಳ ತನಕ, ಬಹುಶಃ 90ರ ದಶಕದ ತನಕ ಗಣಪತಿ ಅಪ್ಪನವರಿಗೆ ಗಾಡಿ ಗಣಪತಿ ಅಪ್ಪ ಅಂತೇಳಿ ಸಾಗರದಲ್ಲಿ ಹೇಳ್ತಾ ಇದ್ರು. ಯಾಕಂದರೆ ಅವ್ರಿಗೆ ಹೆದರಿಕೆ ಆಗ್ತಿತ್ತು. ಎಲ್ಲೋ ಕಾಗೋಡು ಚಳವಳಿ ರೂವಾರಿ ಅನ್ನೋಕ್ಕೆ ಹೆದರಿಕೆ ಇತ್ತು. ಯಾಕೆ ಆ ಹೆದರಿಕೆ ಇತ್ತು ಅನ್ನೋದು ಆಗಿನ ರಾಜಕೀಯ ನಾಯಕರು, ಅದರಲ್ಲಿ ಎರಡು ಮಾತಿಲ್ಲ. ನನಗೆ ನಾವು ಅಂಜಿಕೆ ಇಲ್ಲ, ಅದನ್ನು ನಾನು ಹೇಳ್ತೇನೆ. ಸೊ ಅವರಿಗೆ 90ರ ದಶಕದ ನಂತರ, ಈಗ ಬಹುಶಃ ನಾನು ಹೇಳ್ಕೊಂಡ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನ್ಕೊಳ್ತೀನಿ, ನಾವೆಲ್ಲ ಒಂದು ಮೀಡಿಯಾಕ್ಕೆ ಬಂದ ಮೇಲೆ, ಜೊತೆಗೆ ಕುಗ್ವೆ ಈಶ್ವರ ನಾಯ್ಕರು, ಶಿವಾನಂದ್ ಕುಗ್ವೆ ಅವರು, ಅರುಣ್ ಪ್ರಸಾದ್ ಅವರು, ಕಲ್ಲೂರು ಮೇಘರಾಜ್ ಅವರು, ಇವರೆಲ್ಲರೂ ಸಾಥ್ ಕೊಟ್ಟರು ಅವರಿಗೆ. ಅದ್ರಲ್ಲಿ ನಾವು ಇದ್ದೀವಿ. ಕಬಸೆ ಅಶೋಕ್ ಮೂರ್ತಿ ಅವರು, ರಾಘವೇಂದ್ರ, ನಮ್ಮ ರಾಘಣ್ಣ ಅವರು, ಇವರೆಲ್ಲರೂ ಸೇರಿ ಒಂದು ಶಕ್ತಿ ಕೊಟ್ಟಾಗ ಅವ್ರನ್ನ ಕಾಗೋಡು ಚಳುವಳಿಯ ರೂವಾರಿಗಳು ಅನ್ನೋ ಪದ 90ರ ದಶಕದ ಕೊನೆ ಭಾಗದಲ್ಲಿ ಗಣಪತಿ ಅಪ್ಪನ ಹೆಸರಿಗೆ ಬಂತು. ಅದು ಶಿವಾನಂದ ಕುಗ್ವೆ ನಾಮಕರಣ ಮಾಡಿದ್ದು. ಹೌದು, ಶಿವಾನಂದ ಕುಗ್ವೆ ಇವರೆಲ್ಲ ಮಾಡಿದ್ರಿಂದ ಆ ನಂತರ ಅವರ ಹೋರಾಟದ ಶಕ್ತಿ ಎಲ್ಲರಿಗೂ ಗೊತ್ತಾಯಿತು. ಆಮೇಲೆ ಆ ಶಕ್ತಿ ಬಂದು ಆ ಹೆಸರಿಗೆ ಒಂದು ಶಕ್ತಿ ಬಂತು. ಸೊ ಹಾಗಾಗಿ ಇವತ್ತು ಈ ಜಾಗದಲ್ಲಿ ನಿಂತಿರೋದು ನಿಜಕ್ಕೂ ಒಂದು ಸ್ವಲ್ಪ ಬೇಜಾರವೇ. ಯಾಕಂದ್ರೆ 2014ರಲ್ಲಿ ಗಣಪತಿನವರು ತೀರೋಗಿದ್ದಾರೆ. ಇವತ್ತು ಅವ್ರ ಸ್ಮಾರಕವನ್ನು ಒಂದು ಅಧ್ಯಯನ ಕೇಂದ್ರವಾಗಿಯೋ ಅಥವಾ ಒಂದು ಚಳುವಳಿಯ ಚಟುವಟಿಕೆ ಕೇಂದ್ರವಾಗಿಯೋ ಮಾಡಬೇಕಿತ್ತು ನಾವು.
ಆದರೆ ಈ ಸ್ಥಿತಿಯಲ್ಲಿದೆ. ಇನ್ನಾದರೂ ಕೂಡ ಇದೊಂದು ಟ್ರಸ್ಟ್ ಇದೆ, ಗಣಪತಿ ಅಪ್ಪರ ಫ್ಯಾಮಿಲಿದು ಟ್ರಸ್ಟ್ ಇದೆ. ಆಮೇಲೆ ಗಣಪತಿನವರು ಯಾರೋ ಒಬ್ಬರ ಆಸ್ತಿ ಅಲ್ಲ, ಒಂದು ಹೋರಾಟ, ಅದು ಸಮುದಾಯದ ಆಸ್ತಿ. ಸಮುದಾಯದ ಆಸ್ತಿ. ಕಾಗೋಡು ಚಳುವಳಿ ಅನ್ನೋದೊಂದು ಸಮುದಾಯದ ಚಳುವಳಿ. ಇವತ್ತು ನಾವು ಕಾಗೋಡು ಚಳುವಳಿ ಈ ಭಾಗದ ಜನದ್ದು ನಮ್ಮ ಹೋರಾಟನ ಹೇಳ್ಕೊಳ್ಳೋದೇ ಹೆಮ್ಮೆ. ಸೊ ಹಾಗಾಗಿ ಈ ಹೆಮ್ಮೆಯನ್ನ ಉಳಿಸ್ಬೇಕು, ಬೆಳೆಸಬೇಕು, ಮುಂದಿನ ಪೀಳಿಗೆಗೆ ತಿಳಿಸ್ಬೇಕು, ಮತ್ತೆ ಒಂದು ಪ್ರೇರಕ ಶಕ್ತಿಯಾಗಿ ಇದನ್ನು ಕಾಪಿಟ್ಕೊಳ್ಳಿಕ್ಕೆ ಒಂದು ಸ್ಮಾರಕ, ಇನ್ನೊಂದು ಚಟುವಟಿಕೆ ಕೇಂದ್ರ ಅಥವಾ ಒಂದು ಸಮುದಾಯ ಭವನ, ಸ್ಮಾರಕ ಭವನ, ಆ ಥರದ್ದೇನು ಚಟುವಟಿಕೆಗಳಾಗಲಿ ಅಂತ ನಮ್ಮ ಆಶಯ. ರೈತ ನಾಯಕರಾದಂಥ ಮಂಜಪ್ಪನವರು ಸರ್, ಈಗ ನಾವೀಗ ನಮ್ಮ ಹೋರಾಟಗಾರರಿಂದ ಕರ್ನಾಟಕ ರಾಜ್ಯದಾಗೆ ಲಕ್ಷಾಂತರ ಜನ ಒಂದು ಪ್ರೈವೇಟ್ ಲ್ಯಾಂಡನ್ನು ಅವರಿಗೆ ಹಕ್ಕನ್ನು ಮಾಡಿಕೊಟ್ಟು ಇವತ್ತು ತಿಂತಾ ಇದ್ದಾರೆ. ದಯಮಾಡಿ ರೈತರಿಗೆ ಒಂದು ಬಂಗಾರಪ್ಪನವ್ರ ಬಗ್ಗೆ ಕಾಳಜಿ ಐತೋ ಇಲ್ಲೋ ಅದು ಸೆಕೆಂಡ್ರಿ ವಿಚಾರ. ಬಟ್ ಆದರೆ ಈ ನಮ್ಮ ಒಂದು ಈ ರೈತಾಪಿ ವರ್ಗಕ್ಕೆ ಒಂದು ನೆಲೆ ಕೊಟ್ಟಿರೋಂಥ ನಾಯಕರಿಗೆ ಇಲ್ಲಿ ಸ್ಮಾರಕ ಮಾಡಬೇಕು. ಯಾರೋ ಒಬ್ಬರು ಚಿತ್ರನಟರಿಗೆ ಮಾಡ್ತಾರೆ, ಸಣ್ಣ ಪಣ್ಣ ಒಬ್ಬೊಬ್ಬ ವ್ಯಕ್ತಿ ಮಾಡ್ತಾರೆ. ಬಟ್ ಇಂಥ ಒಂದು ರಾಜ್ಯದಾಗ ಹೆಸರನ್ನು ಮಾಡಿ ಅನ್ನನ್ನು ಊಟ ಮಾಡೋಂಥ ಶಕ್ತಿ ಕೊಟ್ಟಂಥ ನಾಯಕರಿಗೆ ಸ್ಮಾರಕ ಮಾಡಲೇಬೇಕು. ಸ್ಮಾರಕ ಮಾಡದೇ ಇದ್ದರೆ ಮುಂದಿನಿಂದ ನಾವು ಉಗ್ರ ಹೋರಾಟ ಮಾಡಬೇಕು ಅಂತೇಳಿ ನಮ್ಮ ಶಾಸಕರ ಗಮನ ಮತ್ತು ಉಸ್ತುವಾರಿ ಸಚಿವರು MP ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಮುಂದೆ ನಿಮ್ಮಂಥ ಒಬ್ಬ ಪತ್ರಿಕಾ ಮಾಧ್ಯಮದ ಮುಖಾಂತರ ಇನ್ನೂ ದೊಡ್ಡಕ್ಕೆ ವಿಸ್ತರಣೆ ಮಾಡೋಂಥ ಸಾಧ್ಯತೆಯೂ ಐತೆ ಅಂತೇಳಿ. ಅಂದರೆ ನೀವು ಹೇಳೋದು ಈಗ ಸೊರಬದಲ್ಲಿ ಬಂಗಾರಧಾಮ ಮಾಡಿದ ಹಾಗೆ ನಮ್ಮ ಗಣಪತಿಯಪ್ಪನವರ ನೆನಪಿನ ಒಂದು ಗಣಪತಿಯಪ್ಪರ ಧಾಮ ಮಾಡಬೇಕು ಅಂತ ಬೇಡಿಕೆ. ಜಲಕ್ಷ್ಮಿ ಹೇಳ್ರಿ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದ ಗಣಪತಿ ಅಪ್ಪನವರು, ಅವ್ರ ಹೆಸರು ಎಲ್ಲ ಈ ಇದು ತಾಲೂಕು ಆಫೀಸ್ ಆಗಲಿ, AC ಆಫೀಸ್ ಆಗಲಿ, ಅಲ್ಲೇ ಒಂದು ಅವರು ಗಾಂಧೀಜಿಯವ್ರ ಫೋಟೋ ಯಾವ ರೀತಿ ಇರ್ತೀವ ಅದು ಆ ಥರ ಫೋಟೋ ಆಗಲು ನಾವು ಇವ್ರದ್ದು ಇಡಬೇಕು ಅಂತ, ಪ್ರತಿಮೆ ಇಡಬೇಕು ಅಂತ, ಸ್ಥಾಪನೆ ಮಾಡಬೇಕು ಅಂತ ಹೇಳ್ತೀರಾ? ಇದನ್ನು ಈಗ ಸಾಗರದ ಶಾಸಕರಾದ ಗೋಪಾಲಕೃಷ್ಣ ಅವರಿಗೆ ಒತ್ತಾಯಿಸ್ತೀರಾ? ಒತ್ತಾಯಿಸ್ತೀವಿ ಅವರಿಗೆ. ಅಂದರೆ ಎಲ್ಲ ಇಲಾಖೆಯಲ್ಲೂ ಅವ್ರ ಫೋಟೋ ಇರಬೇಕು. ಯಾಕಂದರೆ ಉಳುವರೆ ಹೊಲದೊಡೆಯ ಅನ್ನೋ ಕಾನೂನು ತಂದು ಎಲ್ಲರಿಗೂ ಒಂದು ಮೆಟ್ಟು ಜಮೀನು, ಒಂದು ಗಂಜಿ ಕುಡಿಯೋಕೆ ಒಂದು ದಾರಿ ಮಾಡಿಕೊಟ್ಟಂಥ ಮಹಾನ್ ಪುರುಷರು ಅವರು. ಅಂಥವ್ರನ್ನ ನಾವು ಮನೆಗಿಟ್ಟು ಪೂಜೆ ಮಾಡಬೇಕು. ಅದು ರೈತರಿಗೆ ಕೆಲವರಿಗೆ ಗೊತ್ತಿಲ್ಲ. ಈಗಿನ ಮಕ್ಳಿಗೆ ಹೇಳಿದ್ರೆ ಅದು ಅರ್ಥನೂ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಎಲ್ಲ ಇಲಾಖೆಯಲ್ಲೂ ಇರಬೇಕು ಅಂತ. ಧನ್ಯವಾದಗಳು. ನಾನು ಚಾರ್ವಕ ರಾಘವೇಂದ್ರ, ಪ್ರಧಾನ ಸಂಪಾದಕ, ಚಾರ್ವಕ ಸುದ್ದಿವಾಹಿನಿ. ನಮಸ್ತೆ.